ಜೈಲಿಗೆ ಹೋದ ದರ್ಶನ್ ರೀಲ್ನಲ್ಲಿ ಹೀರೋ ರಿಯಲ್ ವಿಲನ್ ಅನ್ನೋದನ್ನ ಸಾಬೀತು ಮಾಡಿದ್ರು. ಹಾಗೇನೆ ಈ ವರ್ಷ ಜೈಲಿಗೆ ಹೋದವರಲ್ಲಿ ಸಂಪಂಗಿ ಮತ್ತು ಕಟ್ಟಾ ಜಗದೀಶ್ ಕೂಡ ಇದ್ದಾರೆ. ಜೈಲು ವೀರ 2011 ನಂಬರ್ 9 ದರ್ಶನ್. ಜೈಲು ವೀರರ ಲಿಸ್ಟ್ನಲ್ಲಿ ರಾಜಕಾರಣಿಗಳಷ್ಟೇ ಅಲ್ಲ, ಚಿತ್ರನಟರು ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡ್ಯಾಮೇಜಿಂಗ್ ಸ್ಟಾರ್ ಆಗಿ ಜೈಲು ಸೇರಿದ್ದು ಈ ವರ್ಷದ ವಿಪರ್ಯಾಸ. ಹಲವು ವರ್ಷಗಳಿಂದ ಸ್ಯಾಂಡಲ್ವುಡ್ನಲ್ಲಿ ನಟಿಸಿ ಅಭಿಮಾನದ ನಾಯಕರಾಗಿದ್ದ ದರ್ಶನ್ ಒಂದೇ ದಿನ ರಾತ್ರಿಯಲ್ಲಿ ರಿಯಲ್ ಖಳನಾಯಕನಾಗಿ ಬಿಟ್ರು. ಸೆಪ್ಟೆಂಬರ್ 9ರಂದು ಹೆಂಡತಿಗೆ ಹಿಗ್ಗಾಮುಗ್ಗ ಹೊಡೆದು ಕ್ರೌರ್ಯ ಮೆರೆದ ತಪ್ಪಿಗೆ ಜೈಲು ಸೇರಬೇಕಾಯಿತು. ಪತ್ನಿ ವಿಜಯಲಕ್ಷ್ಮಿಯೇ ಗಂಡನ ಕಾಟ ತಾಳಲಾರದೆ ಪೊಲೀಸರಿಗೆ ದೂರು ಕೊಟ್ಟ ಪರಿಣಾಮ ದರ್ಶನ್ ಪರಪ್ಪನ ಅಗ್ರಹಾರ ನಿವಾಸಿಯಾಗಬೇಕಾಯಿತು. ಪತ್ನಿ ಮಗುವನ್ನು ಕೊಲ್ಲುವ ಬೆದರಿಕೆ ಹಾಕಿದ್ದ ದರ್ಶನ್ ಕೃತ್ಯ ಇಡೀ ಕನ್ನಡಿಗರನ್ನ ಬೆಚ್ಚಿ ಬೀಳಿಸಿದ್ದು ಸುಳ್ಳಲ್ಲ. ಜೈಲು ಪಾಲಾದ ಕೂಡಲೇ ದರ್ಶನ್ಗೆ ಕಾಯಿಲೆ ಬಂದಿದ್ದು ಕಾಕತಾಳೀಯವಿರಲೇಬೇಕು. ಅವರು ಗುಣಮುಖರಾಗಿ ಬಿಡುಗಡೆಯಾದ ಮೇಲೂ ಜಾಮೀನು ಸಿಗದೆ ಪರದಾಡಬೇಕಾಯಿತು. ಕೊನೆಗೆ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು ಕಂಪ್ಲೇಂಟ್ ಕೊಟ್ಟಿದ್ದ ಹೆಂಡತಿ ವಿಜಯಲಕ್ಷ್ಮಿ ಕರುಣೆ ತೋರಿಸಿದ ಮೇಲೆ. ಪತಿ ಬದಲಾದರೆ ಒಟ್ಟಿಗೆ ಬಾಳೋಣ, ಒಂದು ಗಲಾಟೆಗಾಗಿ ಸಂಸಾರ ಹಾಳು ಮಾಡಿಕೊಳ್ಳೋದು ಬೇಡ ಅಂದುಕೊಂಡ ವಿಜಯಲಕ್ಷ್ಮಿ ಪತಿಯನ್ನ ಗಂಭೀರ ಶಿಕ್ಷೆಯಿಂದ ಬಚಾವ್ ಮಾಡಿದ್ರು. ಇದರ ಮಧ್ಯೆ ದರ್ಶನ್ ಪ್ರಕರಣದಲ್ಲಿ ನಿಖಿತಾ ಹೆಸರು ಕೇಳಿಬಂದಿದ್ದು ಚಿತ್ರರಂಗ ಇಬ್ಬಾಗವಾಗಿದ್ದು ಇನ್ನೊಂದು ಕಥೆ. ಈಗ ಕೋರ್ಟ್ ಕೂಡ ದರ್ಶನ್ಗೆ ಬುದ್ಧಿವಾದ ಹೇಳಿದೆ. ದರ್ಶನ್ಗೂ ಜ್ಞಾನೋದಯವಾದಂತಿದೆ. ಸಂಸಾರ ಚೆನ್ನಾಗಿರುವಂತೆ ಕಾಣ್ತಿದೆ. ಜೈಲಿಗೆ ಹೋಗಿದ್ದ ಸಮಯದಲ್ಲೇ ರಿಲೀಸ್ ಆಗಿ ಕ್ಲಿಕ್ ಆಗಿರೋ ಸಾರಥಿ ಚಿತ್ರ ದರ್ಶನ್ಗೆ ಅಗತ್ಯವಾಗಿದ್ದ ಎನರ್ಜಿಯನ್ನು ಕೊಟ್ಟಿದೆ. ಎರಡು 2012 ದರ್ಶನ್ಗೂ ದರ್ಶನ್ ದಾಂಪತ್ಯಕ್ಕೂ ಶುಭವಾಗಲಿ ಎಂದು ಹಾರೈಸೋಣ. ಜೈಲು ವೀರ 2011 ನಂಬರ್ 10 ಸಂಪಂಗಿ. ಬಿಜೆಪಿ ಈ ವರ್ಷ ಮಾಜಿ ಸಿಎಂ, ಮಾಜಿ ಸಚಿವರಿಂದಷ್ಟೇ ಅಲ್ಲ, ಶಾಸಕರಿಂದಲೂ ತಲೆ ತಗ್ಗಿಸುವ ಪರಿಸ್ಥಿತಿ ಎದುರಿಸಬೇಕಾಯಿತು. ಹಾಗೆ ಜೈಲು ಪಾಲಾದ ಶಾಸಕ ವೈ ಸಂಪಂಗಿ. ಬಿಜೆಪಿ ಅಧಿಕಾರಕ್ಕೆ ಬಂದ ವರ್ಷದಲ್ಲೇ ಗುತ್ತಿಗೆದಾರ ಫಾರೂಕ್ ಅನ್ನೋವರಿಂದ ಶಾಸಕರ ಭವನದಲ್ಲೇ ಲಂಚ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ದ ಸಂಪಂಗಿ 2011ರಲ್ಲಿ ಮತ್ತೊಮ್ಮೆ ಜೈಲು ಸೇರಬೇಕಾಯಿತು. 2 ವರ್ಷಗಳ ಹಿಂದೆ ಸಂಪಂಗಿಗೆ ಕೊಟ್ಟಿದ್ದ ಜಾಮೀನು ರದ್ದಾಗೋ ಮೂಲಕ ಸಂಪಂಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದರು. ಕೆಲವೇ ದಿನಗಳಲ್ಲಿ ಸಂಪಂಗಿ ಜೈಲುವಾಸ ಕೊನೆಯಾಯಿತು. ಕೋರ್ಟು ಸಂಪಂಗಿಯವರಿಗೆ ಮತ್ತೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿತು. ಆದರೆ ಪ್ರಕರಣದ ವಿಚಾರಣೆ ಇನ್ನೂ ಮುಗಿದಿಲ್ಲ. ಸಂಪಂಗಿ ಅಪರಾಧ ಸಾಬೀತಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. 2012ರಲ್ಲಿ ಸಂಪಂಗಿ ಮತ್ತೆ ಜೈಲಿಗೆ ಹೋಗ್ತಾರಾ? ನೋಡೋಣ, ಏನಾಗುತ್ತೋ ಏನೋ. ಜೈಲು ವೀರ 2011 ಕಟ್ಟಾ ಜಗದೀಶ್. ಕಟ್ಟಾ ಜಗದೀಶ್ ಜೈಲಿಗೆ ಹೋದ ಬಿಬಿಎಂಪಿಯ ಬಿಜೆಪಿ ಕಾರ್ಪೊರೇಟರ್, ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ. ಬಿಬಿಎಂಪಿ ಮೇಯರ್ ಆಗಬೇಕು ಅನ್ನೋ ಕನಸು ಕಂಡಿದ್ದ ಜಗದೀಶ್ ಕೊನೆಗೆ ರೈತರ ಶಾಪದ ಫಲವೋ ಏನೋ 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಯಿತು. ಅದು ಅಪ್ಪನ ಜೊತೆಯಲ್ಲೇ. ಇಟಾಸ್ಕಾ ಕಂಪನಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಕಟ್ಟಾ ಜಗದೀಶ್ ಸೆಪ್ಟೆಂಬರ್ 30ರಂದು ಸಾಕ್ಷಿದಾರರಿಗೆ ಲಂಚ ಕೊಡೋಕೆ ಹೋಗಿ ಸಿಕ್ಕಿಬಿದ್ದಿದ್ರು. ಜೈಲಿಂದ ಹೊರಬರಲು ನಡೆಸಿದ ಕಾನೂನು ಸರ್ಕಸ್ಸು ಫಲ ಕೊಟ್ಟಿದ್ದು ವರ್ಷದ ಕೊನೆಯಲ್ಲಿ. ಸದ್ಯಕ್ಕೆ ಕಟ್ಟಾ ಜಗದೀಶ್ ಜೈಲಿಂದ ರಿಲೀಸ್ ಆಗಿ ಹೊರಗಿದ್ದಾರೆ. ತಂದೆಯ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಾಗಲಿ ಅಂತ ಹೈಕೋರ್ಟ್ ಒಂದಿಷ್ಟು ಕರುಣೆ ತೋರಿಸಿದೆ. ಹಗರಣ ಅಂತ್ಯ ಕಂಡಿಲ್ಲ. 2012ರಲ್ಲಿ ಅದು ಕಟ್ಟಾ ಅವರನ್ನ ಮತ್ತೆ ಜೈಲಿಗೆ ಕಳಿಸಿದ್ರೂ ಅಚ್ಚರಿಯಿಲ್ಲ. ಈ ಗ್ರೇಟ್ 11 ಜನರ ಮಧ್ಯೆ ಇನ್ನೊಬ್ಬರು ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಟೆಲಿಕಾಂ ಸಚಿವರಾಗಿದ್ದ ಸುಖರಾಮ್ ಕೂಡ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಅದಕ್ಕೆ ಹೇಳಿದ್ದು 2011
ಜೈಲು ಮತ್ತು ಬೇಲು ವರ್ಷ ಅಂತ. ಸೊ ಇದಿಷ್ಟು ಈ ವರ್ಷದ ಜೈಲು ವೀರರ ಕಥೆ. ಮುಂದಿನ ವರ್ಷ ಈ ಜೈಲು ವೀರರ ಪಟ್ಟಿ ಇನ್ನಷ್ಟು ದೊಡ್ಡದಾದ್ರೂ ಆಶ್ಚರ್ಯ ಪಡಬೇಡಿ. ನಮ್ಮ ನ್ಯಾಯಾಂಗ ಈಗ ಅಷ್ಟು ಸ್ಟ್ರಾಂಗ್ ಇದೆ, ಯಾರನ್ನೂ ಬಿಡ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.